ಬಹಳ ಸಂತೋಷ, ಬಹಳ ಸಂತೋಷ. ಕೋಣರಿಗೆ ಒಂದು ಹಾದಿ, ಕೋಣರಿಗೆ ಒಂದು ಹಾದಿ, ಜಾಣರಿಗೆ ಎರಡು ಹಾದಿ, ಜಾಣರಿಗೆ ಮೂರು ಹಾದಿ. ಯತ್ನಾಳವರು ಅವ್ರ ಹೆಸರು ತೋರ್ತಾ ಇಲ್ಲ ನಾವು, ಯಾಕಂದ್ರೆ ಬಸವನೆಂದಡೆ ಪಾಪ ದಸಗೆಟ್ಟಿ ಹೋಗುವುದು ಅಂತ ನಾವು ಕೇಳಿ. ಬಸವನೆಂದಡೆ ಪಾಪ ದಸಗೆಟ್ಟಿ ಹೋಗುವುದು ಅಂತ ನಾವು ಕೇಳಿ. ಈಗ ಅವ್ರ ಹೆಸರಿಗೆ ಬೈಬೇಕಂದ್ರೆ ನಮ್ಗೆ ಒಂದು ಮನಸ್ಸಿಗೆ, ಅದಕ್ಕೆ ನಾವು ಯಾರು ಅವ್ರ ಹೆಸರು ತೋರ ಹಚ್ಚಿಲ್ಲ. ಬಿಜೆಪಿಯ ಶಾಸಕ ಯತ್ನಾಳನಿಗೆ ಧಿಕ್ಕಾರ ಅಂತ ಹೇಳ್ತಾ ಇದ್ದೀವಿ. ಬಿಜೆಪಿ ಶಾಸಕ ಯತ್ನಾಳನಿಗೆ ನೋಡಿ ಇಷ್ಟೊಂದು ವಿಚಾರವನ್ನು ತಗೊಂಡು ನಮ್ಮ ಮುಸ್ಲಿಂ ಯುವಕರು ಇವರು ಶಕ್ತಿ, ಇವರು ಹುಮ್ಮಸ್ಸು, ಹುರುಪು ಅದನ್ನ ಯಾರು ತಡಿಲಿಕ್ಕಾಗಲ್ಲ. ಆದ್ರೂ ಇಷ್ಟೊಂದು ಸಂಭಾಷಣೆಯಿಂದಾರೆ. ಯಾಕೆ? ಇವರಿಗೆ ದೊಡ್ಡ ದೊಡ್ಡ ಮೌಲಾನಗಳ ಒಂದು ಸಂದೇಶ ಇದೆ. ಏನ್ ಸಂದೇಶ ಇದೆ? ಈ ದೇಶದ ಪ್ರಧಾನಮಂತ್ರಿಯವರು ಮೋದಿಯವರು ಯಾವ ರೀತಿಯಾಗಿ ಒಬ್ಬ ಕುರಿ ಕಾಯುವಂತ ಕುರಿಗಾರ ಬರೀ ಕೇವಲ ಕುರಿಗಳನ್ನ ಅಷ್ಟೇ ಸಾಕಾಗಿಲ್ಲ, ಅದ್ರ ಜೊತೆ ನಾಯಿನೂ ಸಾಕ್ತಾನೆ. ನೋಡ್ರಿ ಎಷ್ಟು ನ್ಯಾಚುರಲ್ ಆಗಿ ಕುರಿಗಾರ ಬರೀ ಕುರಿಯನ್ನ ಅಷ್ಟೇ ಸಾಕೋದಿಲ್ಲ, ಅದ್ರ ಜೊತೆ ನಾಯಿನೂ ಸಾಕಿದ್ದಾನೆ. ಯಾಕಂದ್ರೆ ತಾಳ ಬಂತಂದ್ರೆ ನಾಯಿಗಳು ಹೋಗ್ತಾವ, ಓ ಅಂತೇಳಿ. ನಾಯಿಗಳು ಹೋದ್ರುವಾಗ ಕುರಿಗಳೆಲ್ಲ ಒಂದು ಕೊಡ್ತಾವಂತ. ಹಂಗ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಬಿಜಾಪುರದಾಗ ಒಂದು, ಮೈಸೂರಾಗ ಒಂದು, ಆಂಧ್ರದಾಗ ಒಂದು ಇವನು ಸಾಕ್ಯಾರ. ಅವಾಗ ಅಂತಿರ್ತಾವ. ಅವ್ರು ಅಂದ್ರೆ ನಾವು ಕೂಡ್ತಿಲ್ಲ ಎಲ್ಲಾರು. ಅವ್ರು ಅಂದ್ರೆ ನಾವು ಕೂಡ್ತೀವಿ, ನಾವು ಹೋಗ್ತಿರ್ತೀವಿ. ನಾವು ನೋಡು ಅವನಿಗೆ ಇದು ಅಲ್ಲಾ ಕ ಮಸಲಿ ಅಂತಂದ್ರೆ ಇದು ಅಲ್ಲಾ ಮಸಲಿ ಅಂತಂದ್ರೆ ಇವ್ರನ್ನ ಹೆಂಗ್ ಕೂಡಿಸ್ಬೇಕು? ಎಲ್ಲಾರು ಹೆಂಗ್ ಕೂಡಿಸ್ಬೇಕು? ಇದೊಂದು ಅಲ್ಲಾ ಮಸಲಿ ಅಂತ. ನನಗೆ ಇವ್ರು ಬೇಡ, ಇವ್ರು ನಾವು ಕುಡಿದ್ವಿ, ನಮ್ಗೆ ಇವ್ರು ಬೇಡ, ಇವ್ರು ನಾವು ಕುಡಿದ್ವಿ. ಅದಕ್ಕೆ ಯುವಕರು ಈ ಬುದ್ಧಿಯಿಂದ ಕೆಲಸ ತಗೋಬೇಕು, ಬುದ್ಧಿತನದಿಂದ. ಅವ್ರು ಮಾತಾಡೋರು ನಾವು ಕೋಟಿ ಮಂದಿ ಅವ್ರ ತೋಳರಾಗ್ಬಿಟ್ಟು ಎಲ್ಲರೂ. ನೋಡಿ ಇದು ಎಂತ ಅರ್ಥಗರ್ಭಿತವಾಗೈತಿ. ಅದಕ್ಕೆ ನಿಮ್ಮೆಲ್ಲ ಅಧಿಕಾರ ಎನ್ನುವುದೈತಿಲ್ಲ, ಅದು ಪೊಲಿಟಿಕಲ್ ಪವರ್ ಇಸ್ ಪವರ್, ಮೈಂಡ್ ಇಸ್ ಆನ್ ಪವರ್, ಯೂನಿಟಿ ಇಸ್ ಆನ್ ಪವರ್, ಮಸಲ್ಸ್ ಇಸ್ ಆನ್ ಪವರ್. ರಾಜಕೀಯವಾಗಿ ಅಲ್ಲಿ ಗೆದ್ದಿದ್ಕೆ ಇವು ಮಾತುಗಳು. ನಾವೇನು ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ಆಚರಿಸ್ತಿದ್ದಲ್ಲ ಮಾಮಾಜಿ, ಈಗ ನಾವು 10 ದಿವಸ ಗಂಟೆ ಆಚರಿಸ್ತಾ ಇದ್ದೀವಿ. ಅವ್ರು ಏನ್ ಹೇಳ್ತಾರೆ? ನಿನ್ನೆಲ್ಲ ಮೊನ್ನೆ ನಮ್ಮ ತಬ್ಲೀಗ್ ಹಿರಿಯರು ಬಾಗಲಕೋಟೆ ಬಂದಂತ ಹೇಳಿದ್ರು, ಯಾರು ಅವರ ಸಂತತಿಯನ್ನು ಹೊಡೆದ್ರು ಅವ್ರ ಜೊತೆಗಿದ್ದವ್ರಿಗೆ 6 kg ಬೆಳ್ಳಿ, 100 ಒಂಟಿ, ಅವ್ರು ವಿರುದ್ಧ ಮಾಡಿದವ್ರಿಗೆ 300 ಒಂಟಿ. ಜೊತೆಗಿದ್ದವ್ರಿಗೆ ಅಂತ ಏನ್ರಿ ನೀವು ಜಗತ್ತೊಂದು ಮೊಹಮ್ಮದ್ ಪೈಗಂಬರರು, ನಾನು ನಿಮ್ ಜೊತೆಗಿದ್ದವರು, ನಿಮ್ ಜೊತೆ ಸಾಯೋರು, ನೀವು ನಮ್ಗೆ ಬರೇ 6 kg ಬೆಳ್ಳಿ 100 ಒಂಟಿ ಕೊಟ್ರಿ, ನಿಮ್ ಕಾಕ ನೋಡಿದ್ರೆ 300 ಒಂಟಿ ಕೊಟ್ಟಿಲ್ಲ ಅಂತ ಕೇಳೋರಿ. ಅವ್ರ ಪೈಗಂಬರು ಹೇಳ್ತಾರೆ, ಲಾ ಇಲಾಹ ಇಲ್ಲಲ್ಲಾಹ್, ಲಾ ಇಲಾಹ ಇಲ್ಲಲ್ಲಾಹ್, ಲಾ ಇಲಾಹ ಇಲ್ಲಲ್ಲಾಹ್. ನಮಗೆ ಅವರ ಸಂದೇಶ ಇದೆ. ಯತ್ನಾಳವ್ರು ಬೇಕಂದ್ರೆ ಒಂದು ತಾಸು ಬೇಕು, ಒಂದು ತಾಸು. ಆದ್ರೆ ಅದನ್ನು ನಾವು ಬಯಸ್ತೀವಿ. ನಾವು ಶಾಂತಿ ಪ್ರಿಯರು, ನಾವು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳು. ಅದನ್ನ ಹೇಳೋದಿಷ್ಟೇ. ಅವ್ರ ತಂದೆ ತಾಯಿ ಎಂತ ಉದಾತ್ತವಾದ ವಿಚಾರ ಮಾಡಿ ಅಣ್ಣ ಬಸವಣ್ಣವರ ಹೆಸರಿಟ್ಟರು. ಏನ್ ಹೇಳ್ತಾರೆ? ಶ್ರೀಮಠ ಸಂಘ ಹೇಳ್ತಾರೆ, ಬಸವನೆಂದಡೆ ಪಾಪ ದಸಗೆಟ್ಟಿ ಹೋಗುವುದು. ಇವತ್ತು ಅವ್ರ ಹೆಸರಿಗೆ ಬೇಯದನ್ನು ಹೆಂಗಾಗ್ತದೆ? ಅದಕ್ಕೆ ನಾವು ಯಾರು ಹೆಸರು ಬರೇ ಬಿಜೆಪಿ ಯತ್ನಾಳನಿಗೆ ಧಿಕ್ಕಾರ ಅಷ್ಟೇ ನಿಮ್ಮ ಕೆಲಸ. ಸರಿ, ಇರ್ಲಿ. ಮುಂದೆ ಯುವಕರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ನಿಮ್ಮ ಹುರುಪು, ನಿಮ್ಮ ಹುಮ್ಮಸ್ಸು, ನಿಮ್ಮ ವಿವೇಕ, ನಿಮ್ಮ ಶಕ್ತಿ ಎಲ್ಲದನ್ನು ಕಾಯಿಸೋಲ್ಲ. ಬಿಜಾಪುರದಾಗ ನಮ್ಮ ಜನರು ಹೌವಾರಿದ್ರು, ಬಿಜಾಪುರದಾಗ ನಮ್ಮ ಜನರು ಸರಿಯಾಗಿ ಕೆಲಸ ಮಾಡಲಿಲ್ಲ. ಇವತ್ತು ಸೋತ್ ಕುಂತ ಮಾತಾಡ್ತಾ ಇದ್ದೇನೆ, ಮಾತಾಡ್ಕೊಳ್ಳಿ. ಅದ್ರ ಬಗ್ಗೆ ನಾವು ಆ ಪಾರ್ಟಿನೇ ಬೇರೆ, ಐಡಿಯಾಲಜಿನೇ ಬೇರೆ, ನಮ್ಮ ಪಾರ್ಟಿನೇ ಬೇರೆ, ನಮ್ಮ ಐಡಿಯಾಲಜಿನೇ ಬೇರೆ. ಆದ್ರೆ ಯತ್ನಾಳವ್ರಿಗೆ ಇದನ್ನು ತಿಳಿಬೇಕು, ಅವರ ಪಾರ್ಟಿಯ ಅಧ್ಯಕ್ಷರನ್ನ ಗೌರವಿಸೋರು ಗೊತ್ತಿಲ್ಲ.
ನಮ್ಮ ನಿಮ್ಮ ಯಾವ ಗತಿಯೋ ಅವರು ಯಾವ ಪಾರ್ಟಿಯಲ್ಲಿ ಇದಾರಲ್ಲ ಆ ಪಾರ್ಟಿ ಅಧ್ಯಕ್ಷರನ್ನ ಗೌರವಿಸೋದು ಅವ್ರಿಗೆ ಗೊತ್ತಿಲ್ಲ. ನಮ್ಮ ನಿಮ್ಮ ಯಾವ ಗತಿ? ಟಿಪ್ಪು ಅಂತ ಕೇಳ್ತಾಳೆ. ಟಿಪ್ಪು ಕಟ್ಟನ ಟಿಪ್ಪುನ ತಾಯಿ ಹೇಳ್ತಾಳೆ, ಹೌದು ಮಗ, ಹೌದು ಮಗ, ಒಂದು ಸಾರಿ ನಿನ್ನ ತೊಟ್ಟಲದಲ್ಲಿ ಹಾಕಿದ್ದೆ, ನಾನು ಸ್ನಾನ ಮಾಡುತ್ತಿದ್ದೆ, ನೀನು ಅವಾಗ ಜೋರಾಗಿ ಆಡಲಿಕ್ಕೆ ಪ್ರಾರಂಭಿಸಿದೆ. ನಾನು ಬಂದು ನಿನ್ನ ಹಾಲು ಕುಡಿಸಬೇಕು ಅಂತಂದ್ರೆ ಸಾಧ್ಯ ಆಗ್ಲಿಲ್ಲ. ನಾನು ಬರುವಷ್ಟರೊಳಗಾಗಿ ನನ್ನ ಮನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆ ನಿನಗೆ ಹಾಲು ಕುಡಿಸುತ್ತಿದ್ಲು. ನಾ ಬಂದು ನೋಡಿ, ಅಯ್ಯೋ ಟಿಪ್ಪುನ ಹಾಲು ಕುಡಿಸಿದ್ದಾಳೆ. ನಿನ್ನ ಎರಡು ಹಾಲನ್ನ ಹಿಡಿದು ನಿನ್ನನ್ನು ತಿರುಗಿಸಿದಾಗ ನೀ ಎಲ್ಲ ಹಾಲನ್ನು ಕಕ್ಕಿದೆ, ಆದ್ರೆ ಆ ಒಂದು ಹನಿ ಎಲ್ಲೋ ಉಳಿದಿರಬಹುದು ಅಂತ. ಯತ್ನಾಳವರೇ, ಟಿಪ್ಪು ಅವರಿಗೆ ಸುಳಿ ಮಗ ಅಂತೀರಾ? ನಿಮ್ಮ ನಾಲಿಗೆ ನೀವೇ ನೋಡ್ಕೊಳ್ಳಿ, ನಾವು ಹೇಳಂಗಿಲ್ಲ. ಈ ದೇಶದ ಮುಸ್ಲಿಮರನ್ನ ಮನೆ ಮುಂದೆ ಬೇಯುತ್ತಿರುವ ತೋಗಾಡಿಯ ಎಲ್ಲಿದ್ದಾರೆ ಸ್ವಾಮಿ? ಈ ಜಗತ್ತಿನಲ್ಲಿ ಮುಸ್ಲಿಮರನ್ನು ವಿರೋಧಿಸಿರುವಂತ ಈ ಲೋಕದಲ್ಲಿ ಸ್ಥಾಪನೆ ಮಾಡಿದಂತ ಫಿರೌನ್ ಎಲ್ಲಿದ್ದಾನೆ ಸ್ವಾಮಿ? ನೀವು ಯಾವ ಲೆಕ್ಕರಿ? ನೀವು ಶಾಸಕರು ಯಾವ ಲೆಕ್ಕರಿ? ನೀವು ತಿಳ್ಕೊಳ್ಳಿ. ಅನವಶ್ಯಕವಾಗಿ ಮುಸ್ಲಿಂ ಸಮಾಜದಲ್ಲಿ ಇರುವಂತ ಯುವಕರಿಗೆ ಅವರ ಧೈರ್ಯವನ್ನ ಕೆಣಕಬೇಡಿ, ಅವರೇ ಹುಮ್ಮಸ್ಸನ್ನ ಕೆಣಕಬೇಡಿ. ಇದರಿಂದ ನೀವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಜಾತಿಯಿಂದ ಮುಸ್ಲಿಮರು, ನಮಗೆ ನಮ್ಮ ಜಗತ್ತನ್ನು ಮೊಹಮ್ಮದ್ ಪೈಗಂಬರ್ ಹೇಳುತ್ತಾರೆ, ನಮ್ಮ ದಿವ್ಯ ಕುರಾನ್ ಹೇಳುತ್ತದೆ, ನೀನೊಬ್ಬ ಮನುಷ್ಯನನ್ನು ಕೊಂದರೆ ಇಡೀ ಮನುಕುಲವನ್ನು ಕೊಂದಂತೆ. ನಮ್ಗೆ ಯಾರ ಪಾಠ ಬೇಕಾಗಿ? ದಿವ್ಯ ಕುರಾನ್ ಹೇಳುತ್ತದೆ, ನೀವೊಬ್ಬ ಮನುಷ್ಯನನ್ನು ಕೊಂದರೆ ಇಡೀ ಮನುಕುಲವನ್ನೇ ಕೊಂದಂತೆ. ಒಬ್ಬ ಮನುಷ್ಯನಿಗೆ ಜೀವ ಕೊಟ್ಟರೆ ಇಡೀ ಮನುಕುಲಕ್ಕೆ ಜೀವವನ್ನು ಕೊಟ್ಟಂತೆ. ಅಂತ ವಿಧಾತವಾದಂತ ವಿಚಾರವನ್ನು ಮುಸ್ಲಿಮರಾದ ನಾವು ಸುಮ್ಮನೆ ಕೆಣಕಬೇಡಿ. ನಿಮಗೆ ವೋಟ್ ಬೇಕಾ? ನಿಮಗೆ ಅಧಿಕಾರ ಬೇಕಾ? ನೀವು ಪಡೆದುಕೊಳ್ಳಿ. ಸುಮ್ಮನೆ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಬೇಡಿ. ಇದು ನಿಮ್ಗೊಂದು ಎಚ್ಚರಿಕೆ. ಇದು ನಿಮ್ಗೆ MIM ಪಕ್ಷ ರಾಜ್ಯಾಧ್ಯಕ್ಷರಾಗಿ ಯತ್ನಾಳ್ ಹೇಳ್ತಾರೆ, ಇದು ನಿಮ್ಗೊಂದು ಎಚ್ಚರಿಕೆ. ನೀವು ತಿಳಿದುಕೊಳ್ಳಬೇಕು. ನಿಮಗೆ ಬುದ್ಧಿ ಹೇಳೋರು ನಾವ್ಯಾರು? ಏನ್ ನೀವು ಹೆಸರು ಇಟ್ಕೊಂಡಿರಲ್ಲ, ಅವ್ರ ಹೇಳ್ತಾರೆ ಲೋಕದ ಡೊಂಕವನ್ನು ನೀವೇ ಅಣಿವಿರಿ. ಯಾರ ಹೆಸರು ಇಟ್ಕೊಂಡಿರಲ್ಲ ಅವರೇ ಹೇಳ್ತಾರೆ ನಮ್ಮ ವಚನದಲ್ಲಿ, ಲೋಕದ ಡೊಂಕವನ್ನು ನೀವೇ ಬಿತ್ತುವಿರಿ. ನಿಮ್ಮ ಡೊಂಕುಗಳು ತಿದ್ದುಕೊಳ್ಳಿ, ನಿಮ್ಮ ಮನವ ತಿದ್ದುಕೊಳ್ಳಿ, ನಿಮ್ಮ ತನುವು ತಿದ್ದುಕೊಳ್ಳಿ ಅಂತ ಜಗಜ್ಯೋತಿ ಬಸವಣ್ಣವರು, ಕ್ರಾಂತಿಕಾರಿ ಬಸವಣ್ಣವರು, ಅಣ್ಣ ಬಸವಣ್ಣವರು, ಮಹಾನ್ ಮಾನವತಾವಾದಿ, ಸೂಫಿ ಸಂತರು ಅಂತ ವಿಧಾನವಾದ ವಿಚಾರಗಳನ್ನ ಈ ದೇಶಕ್ಕೆ ನೀಡಿದಂತ ಅವ್ರ ಹೆಸರನ್ನೇ ಇಟ್ಕೊಂಡಿರಲ್ಲ. ಒಳ್ಳೆ ಹೆಸರು ಇಡೋದು ಖಂಡಿತ, ಇದು ಒಳ್ಳೆ ಗುಣಗಳು ಬರಲಿ ಅಂತ, ಕೆಟ್ಟ ಶಬ್ದಗಳನ್ನು ಮಾತಾಡಿ ಜನರ ಮನಸ್ಸನ್ನು ನೋಯಿಸಲಿಕ್ಕೆ ಅಲ್ಲ. ಕಾರಣ ಇಂದು ಇಲ್ಕೆಲ್ ನಗರದಲ್ಲಿ ಗಂಟೆಯವರ ಪುತ್ಥಳಿ ಮುಂದೆ ನಿಂತು ಇಷ್ಟೆಲ್ಲ ಇಲ್ಕೆಲ್ ತಾಲೂಕಿನ ಟಿಪ್ಪುನ ಅಭಿಮಾನಿಗಳು ನಾವು ಯಾವ ಸಮಾಜಕ್ಕೆ ಸೇರಿದವರು ಇದು ತೋರಿಸುತ್ತದೆ ಮುಸ್ಲಿಮರ ಒಡನಾಟ ಹೇಗಿದೆ, ಮುಸ್ಲಿಮರ ವಿಚಾರಗಳು ಹೇಗಿದೆ, ಮುಸ್ಲಿಮರು ಏನನ್ನು ಬಯಸುತ್ತಾರೆ ಅದನ್ನು ತಿಳಿದುಕೊಳ್ಳಿ. ಚುನಾವಣೆ ವಿಷಯವಾಗಿ ಸುಮ್ಮನೆ ಮಾತಾಡಿ ಅದು ಬೇಡ. ನಾನು ಎಲ್ಲ ಯುವಕರಿಗೆ ಕೊಡ್ತಾ ಇದ್ದೀನಿ, ಅಲ್ಲಾಹನು ಮಿದುಳು ಇಲ್ಲಿಟ್ಟಾನೆ, ತಲೆ ಇಲ್ಲಿಟ್ಟಾನೆ, ಶಾಂತವಾಗಿ ವಿಚಾರ ಮಾಡಬೇಕು. ಆ ಚುನಾವಣೆ ಬಂದಾಗ ಭಯಂಕರ ಜಾಣತನದಿಂದ ನೀವು ಕೆಲಸ ಮಾಡಬೇಕು, ಅವಾಗ ಮಾತ್ರ ಗೊತ್ತಾಗುತ್ತೆ. ಅಧಿಕಾರದಲ್ಲಿ ಅವರು ರಸ್ತೆ ಮೇಲೆ ಮಾತಾಡೋರು ನಾವು ಈಗಾದ್ರೂ ತಿಳ್ಕೊಳ್ಬೇಕು ಅಧಿಕಾರ ಏನು ಅಂತ ಹೇಳಿ. ಇಂದು ಇಲ್ಕಲ್ ನಗರದ ಟಿಪ್ಪು ಸಂಘಟನೆ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರಜಾಕ್ ಹಳ್ಳಿಯವರ ವತಿಯಿಂದ ವಿಷಯ ಬಸನಗೌಡ ಯತ್ನಾಳ್ ಅದರ ಟಿಪ್ಪು ಸುಲ್ತಾನ್ ರವರ ಮೇಲೆ ಟಿಪ್ಪಣಿ ಮಾಡಿದ ಕುರಿತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ದಿನಾಂಕ 19/9/2024 ಐವೇಕೆ ಬಸನಗೌಡ ಯತ್ನಾಳ್ ಮುಧೋಳ್ ನಗರದಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಈತನು ದೇಶಕ್ಕಾಗಿ ಮಡಿದ ವೀರ ಶೂರ ಪರಾಕ್ರಮಿ, ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟು ದೇಶದ ಪ್ರಜೆಗಳನ್ನು ರಕ್ಷಿಸಿದ ಮಹಾನ್ ನಾಯಕ ಅದರ ಟಿಪ್ಪು ಸುಲ್ತಾನ್ ರವರನ್ನು ಅವಹೇಳನಕಾರಿಯಾಗಿ ಮಾತನಾಡಿದ ಐವೇಕೆ ಬಸನಗೌಡ ಯತ್ನಾಳ್ ಈತನಿಗೆ ಕಾನೂನು ಕ್ರಮ ಮತ್ತು ಈ ರಾಜ್ಯದಿಂದ ಹದ್ದುಪಾರು ಮಾಡಬೇಕೆಂದು ರಾಜ್ಯಪಾಲರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಾವಿರಾರು ಜನರು ಇಲ್ಕಲ್ ತಾಲೂಕದಲ್ಲಿ ಸೇರಿ ಒತ್ತಾಯಿಸುತ್ತೇವೆ. ಕಾರಣ ಐವೇಕೆ ಯತ್ನಾಳ್ ಈತನ ಭಾಷಣವನ್ನು ಖಂಡಿಸುತ್ತೇವೆ. ಇಂತಿ ತಮ್ಮ ವಿಶ್ವಾಸಿ ಅಬ್ದುಲ್ ರಜಾಕ್ ಹಳ್ಳಿ, ಅಧ್ಯಕ್ಷ ಹಜರತ್ ಟಿಪ್ಪು ಸುಲ್ತಾನ್ ಕಮಿಟಿ ಇಲ್ಕಲ್.
ಮನಿ ಸ್ವಲ್ಪ ಈಗ